ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಈ ಒಂದು ಯೋಜನೆಯಲ್ಲಿ ಭರ್ಜರಿ ಬಂಪರ್ ಗುಡ್ ನ್ಯೂಸ್. ಕೇವಲ ಒಂದು 4 ರಿಂದ 5 ನಿಮಿಷ ತಗೊಳ್ತೇನೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ನಿಮ್ಮ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೇ ಇದ್ದರೆ ನಿಮ್ಮ ಒಂದು ಅನಿಸಿಕೆ ನಮಗೆ ತುಂಬ ಮುಖ್ಯ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳ್ತಾರೆ ಇಲ್ಲಿ, ಏನು ಹೇಳಿದ್ದಾರೆ ಅಂತಂದರೆ, ಸ್ವಲ್ಪ ಟೆಕ್ನಿಕಲ್ ಎರರ್ ಏನಾದರೂ ಇರಬಹುದು, ನಾವು ಖಂಡಿತವಾಗ್ಲೂ ಬೇಗ ನಾವು ಹಣವನ್ನು ಹಾಕ್ತೇವೆ, ನೀವು ತಲೆ ಬಿಸಿಯನ್ನು ಮಾಡ್ಕೊಳ್ಬೇಡಿ, ಅಂದರೆ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮಗೆ ಹಣ ಬರಲ್ಲ, ಹಣ ನಮ್ಗೆ ಜಮೆ ಆಗಲ್ಲ ಅನ್ನುವಂಥದ್ದೆಲ್ಲ ಬೇಡ. ಅಂದರೆ ಅಯ್ಯೋ ನಮ್ಗೆ ಹಣ ಬರಲ್ಲ ಅನ್ನುವಂಥದ್ದು ಬೇಡ. ಇಲ್ಲಿ 100% ಎಲ್ರಿಗೂ ಹಣ ಬರುತ್ತೆ ಅನ್ನುವಂಥದ್ದು ಅವ್ರು ಹೇಳಿರುವಂಥದ್ದು. ಆ್ಯಂಡ್ ಇನ್ನೊಂದು, ಬಯೋಮೆಟ್ರಿಕ್ ತುಂಬ ಮುಖ್ಯ. ಈಗ ಪರಿಷ್ಕರಣೆಗೆ ಹೋಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ವಾ. ಹಾಗಾಗಿ ಪರಿಷ್ಕರಣೆಗೆ ಇಲ್ಲಿ ಪರಿಷ್ಕರಣೆ ಏನಾಗ್ತಾ ಇದೆ ಅಂದರೆ, ಈ ಒಂದು ಏನೋ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೊಸ CM ಆದಮೇಲೆ ಈ ಒಂದು ಯೋಜನೆ ಈಗ ಮತ್ತೊಮ್ಮೆ ಪರಿಷ್ಕರಣೆಗೆ ಹೋಗಿರುವಂಥದ್ದು, ಚೆಕ್ ಮಾಡ್ತಾ ಇರುವಂಥದ್ದು. ಚೆಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಮೇಯ್ನ್ ಥಿಂಗ್ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ, ಬಯೋಮೆಟ್ರಿಕ್ ಆಗಬೇಕು. ಬಯೋಮೆಟ್ರಿಕ್ ಅಂತಂದರೆ KYC ಥರನೇ. ನಿಮಗೆ ಇಲ್ಲಿ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಎಲ್ರಿಗೂ ಹೇಳಿದ್ದೆ ಇದನ್ನು. ಬಯೋಮೆಟ್ರಿಕ್ ಅಂತಂದರೆ ಸಿಂಪಲ್, ನಾನು ಎಲ್ರಿಗೂ ನಿಮಗೆ ಇದನ್ನು ಹೇಳಿದ್ದೆ. ಬಯೋಮೆಟ್ರಿಕ್ ಅಂತಂದರೆ ಈಗ ಆರಂಭ ಆಗಿದೆ, ಸದ್ಯದ ಮಟ್ಟಿಗೆ ಬಯೋಮೆಟ್ರಿಕ್ ಅನ್ನುವಂಥದ್ದು ಆರಂಭ ಆಗಿದೆ. ಆ್ಯಂಡ್ ಎಲ್ರಿಗೂ ಬಯೋಮೆಟ್ರಿಕ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಬಯೋಮೆಟ್ರಿಕ್ ಅಂದರೆ ಎಲ್ರಿಗೂ ಮಾಡಬೇಕು. ಈ ಒಂದು ಯೋಜನೆಯಲ್ಲಿ ಲಿಟ್ರಲಿ ಪ್ರತಿಯೊಬ್ಬರು ಕೂಡ ನೀವು ಬಯೋಮೆಟ್ರಿಕನ್ನು ಮಾಡಿದ್ರೆ ಮಾತ್ರ ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂತಂದರೆ ನಿಮಗೆ ಅದು ನಾಟ್ ಅಲೌಡ್ ಅಂತ ಬರುತ್ತೆ, ಅಂದರೆ ನಿಮ್ಗೆ ಆಗಲ್ಲ, ಹಣವನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಅಲೌಡ್ ಮಾಡಲ್ಲ ಅದು. ಆ ಬಯೋಮೆಟ್ರಿಕ್ ಮಾಡಿದಾಗ ಮಾತ್ರ ನೀವು ಹಣವನ್ನು ಪಡ್ಕೊಳ್ಬೋದು. ನೀವು ತಿಂಗಳ ಈಗ ಯಾವುದೇ ಅಮೌಂಟ್ ಇರಲಿ, 27, 28, 29, 30, 31 ಎಕ್ಸೆಟ್ರಾ ಯಾವುದೇ ಇರಲಿ, ಬಟ್ ನೀವು ಆ ಹಣವನ್ನು ಪಡ್ಕೊಳ್ಬೋದು. ಇಲ್ಲಾಂತಂದ್ರೆ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಯೋಮೆಟ್ರಿಕನ್ನು ಯಾರೆಲ್ಲ ಮಾಡಿರ್ತೀರ ನಿಮ್ಮೆಲ್ರಿಗೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್. ಏನಂತಂದರೆ, 4 ಸಾವಿರ ಹಣವನ್ನು ಸರ್ಕಾರ ಹಾಕ್ತಾರಂತೆ. ಹೌದು, ತುಂಬ ಜನ ಕೇಳಿರುವಂಥದ್ದು ನಿಜ. 4 ಸಾವಿರ ಹಣವನ್ನು ಹಾಕ್ತಾರ ಸರ್ಕಾರ, ಹೌದಾ ಸರ್ ಅನ್ನುವಂಥ ತುಂಬ ಜನ ಕೇಳ್ತೀರ. ಹೌದು, ಎಸ್ ಕರೆಕ್ಟ್, ಹೌದು. ಯಾಕಂತಂದರೆ 4 ಸಾವಿರ ಹಣವನ್ನು ಸರ್ಕಾರ ಹಣ ಹಾಕುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ. ಯಾಕಂತಂದರೆ ಇದು ನಾನು ಹೇಳ್ತಾ ಇರುವಂಥದ್ದಲ್ಲ, ಖುದ್ದಾಗಿ ಸರ್ಕಾರವೇ ಹೇಳ್ತಾ ಇರುವಂಥದ್ದು. ಇಲ್ಲಿ 4 ಸಾವಿರ ಹೆಂಗೆ ಹಾಕ್ತಾರೆ ಅನ್ನುವಂಥದ್ದು ಮ್ಯಾಟ್ರ್ ಆಗ್ತದೆ. ಹೆಂಗೆ ಹಾಕ್ತಾರೆ ಸರ್ಕಾರಿಗೆ 4 ಸಾವಿರ ಅಂದರೆ ಓಕೆ, 4 ಸಾವಿರ ಹಾಕಲಿ, ಎಷ್ಟೇ ಹಾಕಲಿ, ಹೆಂಗೆ ಹಾಕ್ತಾರೆ? ಈಗ DBT ಮುಖಾಂತರ ಹಾಕ್ತಾರಾ ಅಥವಾ ಹೆಂಗೆ, ಇದು ಯಾವ ಕತೆ ಅಂತ ಏನೇ ಇದ್ದರೂ ಕೂಡ DBT ಮುಖಾಂತರ. ನಿಮ್ಮೆಲ್ರಿಗೂ ಗೊತ್ತಿದೆ, ಸರ್ಕಾರ ಆಗಲಿ ಯಾರೇ ಆಗಲಿ, ನಿಮ್ಗೆ ಏನೋ ಸ್ಕಾಲರ್ಶಿಪ್ ಬರೋದಾದರೂ ಸೀದಾ ಬ್ಯಾಂಕಿಗೆ ಬರುವಂಥದ್ದು. ಯಾರೋ ಮಧ್ಯದಲ್ಲಿ ಕೊಟ್ಟು ಅದೆಲ್ಲ ಹಾಗೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಸೀದಾ ಬ್ಯಾಂಕ್ ಅಕೌಂಟಿಗೆ ಬಂದುಬಿಡುತ್ತೆ ಅಷ್ಟೇ. ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ, ಇಲ್ಲಿ ನೀವು ಎಲ್ಲರೂ ಕೂಡ ಬಯೋಮೆಟ್ರಿಕ್, ನಾನು ಅದೇ ಹೇಳಿದ್ನಲ್ಲ, ಬಯೋಮೆಟ್ರಿಕನ್ನು ಈ ಸತಿ ಕಡ್ಡಾಯ. ನಿಮಗೆ ಏನೇ ಹೇಳಿ, ನೀವು ಬಯೋಮೆಟ್ರಿಕ್ ಮಾಡಿಲ್ಲ ಅಂತಂದರೆ ಈ ಒಂದು ಯೋಜನೆಯಲ್ಲಿ ಹಣ ಸಿಗಲ್ಲ ಇನ್ಮೇಲೆ. ನಾನು ಅದೇ ಹೇಳುವಂಥದ್ದು, ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಬೇಕು ಅಥವಾ ನಾವು ಹಣವನ್ನು ಪಡ್ಕೊಳ್ಬೇಕು, ಈ ಒಂದು ಯೋಜನೆಯಲ್ಲಿ ನಾವು ಹಣ ಮಾಡಬೇಕು ಅಂತ ಯಾರೆಲ್ಲ ಇದ್ದೀರಾ, ದಯವಿಟ್ಟು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಬಯೋಮೆಟ್ರಿಕನ್ನು ಮಾಡಿ. ಗೃಹಲಕ್ಷ್ಮಿ 2 ಸಾವಿರ ಹಣ ಜಮೆ ಆಗಬೇಕಂತಂದರೆ ಸ್ಟೇಟಸನ್ನು ಚೆಕ್ ಮಾಡಿ. ಆ್ಯಂಡ್ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು 3 ತಿಂಗಳ ಹಣವೂ ಬರ್ಬೋದು, 4 ತಿಂಗಳ ಹಣವೂ ಬರ್ಬೋದು, ಎಷ್ಟು ಬೇಕಾದರೂ ಬರ್ಬೋದು. ಆದರೆ ನೀವು ಬಯೋಮೆಟ್ರಿಕನ್ನು ಮಾಡಲೇಬೇಕು. ಇದು ಏನಂತಂದರೆ, ಇದು ಸರ್ಕಾರ ಹೇಳ್ತಾ ಇರುವಂಥದ್ದು, ಇದು ಸರ್ಕಾರದಿಂದ ಒಂದು ಅಪ್ಡೇಟ್ ಆಗ್ತಾ ಇರುವಂಥದ್ದು ಈಗ. ಹಾಗಾಗಿ ನೀವು ಈ ಒಂದು ಡಿಸಿಷನನ್ನು ಒಪ್ಕೊಳ್ಳೇಬೇಕು. ಆ್ಯಂಡ್ ಅದನ್ನು ನಾವು ಪಾಲಿಸಲೇಬೇಕಾಗ್ತದೆ. ನಾವು ಬಯೋಮೆಟ್ರಿಕನ್ನು ಮಾಡಲೇಬೇಕಾಗ್ತದೆ, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಕರೆಕ್ಟ್. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಅಷ್ಟೇ. ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್, ಅರ್ಥ ಆಯಿತಾ? ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ನಾನು ಅದೇ ಹೇಳುವಂಥದ್ದು. ಆ್ಯಂಡ್ ನೀವೀಗ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನೀವು ನೋಡಿ ಅದಾದಮೇಲೆ ನೀವು ಹೇಳ್ತೀರಾ, ಸರ್ ಥ್ಯಾಂಕ್ ಯು ನಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ನೀವು ವಿಡಿಯೋ ಮಾಡಿ ಏನು ನಮಗೆ ತಿಳಿಸ್ಕೊಟ್ಟಿಲ್ಲ ಅಂತಂದರೆ ನಮ್ಗೆ ಈ ಒಂದು ಅಪ್ಡೇಟ್ ಸಿಗ್ತಿರಲಿಲ್ಲ, ಈ ಒಂದು ಮಾಹಿತಿ ಸಿಗ್ತಿರಲಿಲ್ಲ, ಥ್ಯಾಂಕ್ ಯು ಅಂತ ನೀವು ಹೇಳ್ತೀರಾ. ಯಾಕಂತಂದರೆ ನಾನು ಯಾವತ್ತೂ ಕೂಡ ಯಾರಿಗೂ ಕೂಡ ಹೇಳ್ತೀನಿ, ಎಲ್ಲರೂ ಕೂಡ ಹೇಳ್ತೀನಿ. ನಾನು ಸುಮ್ಮನೆ ಏನೇನೋ ಹೇಳಲಿಕ್ಕೆ ಹೋಗಲ್ಲ, ನಾನು ಸಿಂಪಲಾಗಿ ಹೇಳ್ತೀನಿ. ನಾನು
ಸಿಂಪಲ್ಲಾಗಿ ನೀವು ಏನು ಮಾಡಬೇಕು, ಹಿಂಗೆ ಮಾಡಿದರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಅಂತ ಸುಮ್ಮನೆ ಏನೇನು ಹೇಳಲಿಕ್ಕೆ ಹೋಗಲ್ಲ. ಬಯೋಮೆಟ್ರಿಕ್ ಕಡ್ಡಾಯ 100% ಮಾಡಿ. ಆ್ಯಂಡ್ ಬಯೋಮೆಟ್ರಿಕ್ ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಬಯೋಮೆಟ್ರಿಕ್ ಅಂತಂದರೆ ಸಿಂಪಲ್, ನೀವು KYC ನಾನು ಆವಾಗಲೇ ಹೇಳಿದೆ, ನೀವು ಅದನ್ನ ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮೇಯ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದಿಷ್ಟೇ, ನೀವು ಏನೇನು ಅಪ್ಡೇಟ್ಗಳಿದೆ, ಡಾಕ್ಯುಮೆಂಟ್ಸ್ಗಳಿದೆ ಅದನ್ನೆಲ್ಲ ಕೂಡ ಕರೆಕ್ಟಾಗಿ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಹೇಳ್ತೀರಾ ಇದಾಗಲ್ಲ ಸರ್, ನಮ್ಗೆ ಆಗಲ್ಲ ಸರ್ ಅಂತ ಹೇಳ್ತೀರಾ. ಮಾಡಿ, ಯಾಕಂತಂದರೆ ನೀವು ಆಗಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ನೀವು ಅದನ್ನ ಮಾಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಡ ಅಂತ ಹೇಳ್ತೀರಾ. ಹಂಗೆ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗೋಸ್ಕರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.